ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈಗ ಡಾಲಿ ಸದ್ಯ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬ್ಯೂಸಿ ಇದ್ದಾರೆ ಮತ್ತು ಅವರ ವೈಯಕ್ತಿಕ ಜೀವನದಲ್ಲಿ ಕೂಡ ತುಂಬಾ ಬ್ಯೂಸಿ ಇದ್ದಾರೆ. ಅವರ ಮದುವೆ ಇದೇ ಫೆಬ್ರವರಿ 16ರಂದು ನಡೆಯುತ್ತೆ ಮೈಸೂರಲ್ಲಿ. ಆ ಕಾರ್ಯ ನಿಮಿತ್ತ ಧನಂಜಯ ಅವರು ತನ್ನೆಲ್ಲ ಸ್ನೇಹಿತರಿಗೆ, ತಮ್ಮೆಲ್ಲ ಪರಿಚಯಸ್ಥರಿಗೆ, ತಮ್ಮೆಲ್ಲ ಸಿನಿಮಾ ಪಂಡಿತರಿಗೆ ಅಥವಾ ತಮ್ಮೆಲ್ಲ ರಾಜಕಾರಣಿಗಳಿಗೆ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ. ಕಾರ್ಡ್ ಕೊಡುವ ಈ ಕಾರ್ಯವೆಲ್ಲ ಈಗ ಸದ್ಯ ಕಂಪ್ಲೀಟ್ ಆಗಿದೆ. ಯಾಕಂದ್ರೆ ಕೆಲವೊಬ್ಬರಿಗೆ ತಾವೇ ಮತ್ತು ತಮ್ಮ ಜೋಡಿಯಾದಂತಹ ಧನ್ಯತ್ ಅವರ ಜೊತೆ ಸೇರಿ ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಕಾರ್ಡ್ ಕೊಟ್ಟಿದ್ದಾರೆ. ಇನ್ನು ಅಭಿಮಾನಿಗಳಿಗಂತ ಹೇಳೋದಾದ್ರೆ, ಅಭಿಮಾನಿಗಳಿಗೆ ಸಾವಿರಾರು ಅಭಿಮಾನಿಗಳಿಗೆ ತಾವು ಕಾರ್ಡ್ ಕೊಡ್ಲಿಕ್ಕೆ ಆಗಲ್ಲ. ಅಂತದ್ರಲ್ಲಿ ಬೇಕಾದವರಿಗೆ ಅಥವಾ ಹೋಗ್ಲಿಕ್ಕೆ ಆಗದಿದ್ದಂತ ಕಡೆಯವರಿಗೆ ತಮ್ಮ ಸ್ನೇಹಿತರ ಮುಖಾಂತರ ಕಾರ್ಡ್ ಅನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಡಾಲಿ ಧನಂಜಯ ಅವರು ತಮ್ಮ ಮದುವೆಯನ್ನ ವಿಭಿನ್ನವಾಗಿ ಸರಳವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಇನ್ನು ಮೈಸೂರಿನಲ್ಲಿ ಹೇಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅನ್ನುವ ರೀತಿ ನಿಟ್ಟಿನಲ್ಲಿ ಇವತ್ತು ಮಾಧ್ಯಮವನ್ನ ಕರೆದು ಮಾಧ್ಯಮಗೋಷ್ಠಿಯನ್ನು ಮಾಡಿದ್ರು. ಮಾಧ್ಯಮಗೋಷ್ಠಿಯಲ್ಲಿ ಧನಂಜಯ ಅವರಿದ್ರು ಮತ್ತು ಅವರ ಜೊತೆಯಾಗಲಿರುವ ಧನ್ಯತೆ ಕೂಡ ಮಾಧ್ಯಮಗೋಷ್ಠಿಯಲ್ಲಿದ್ರು. ಇಬ್ರು ಕೂಡ ಸವಿಸ್ತರವಾಗಿ ಮಾತಾಡಿ ಮದುವೆ ದಿನ ಏನಾಗುತ್ತೆ, ಯಾರಿಗೆ ಎಲ್ಲೆಲ್ಲ ವ್ಯವಸ್ಥೆ ಮಾಡಿದೀವಿ, ಯಾರೆಲ್ಲ ಸ್ಟಾರ್ ಬರ್ತಾರೆ ಮತ್ತು ಎಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿದೇವೆ ಮತ್ತು ಮದುವೆಗಾಗಿ ತಾವು ಏನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದ್ದೇವೆ ಅಂತ ದೊಡ್ಡದಾದ ಒಂದು ವಿಸ್ತಾರವಾದ ವಿವರಣೆಯನ್ನ ಕೊಟ್ಟರು. ಆ ಸಂದರ್ಭದಲ್ಲಿ ಎರಡು ಪ್ರಶ್ನೆಗಳು ಬಹುಮುಖ್ಯವಾಗಿ ಕಾಡ್ತು. ಯಾಕಂದ್ರೆ ಮಾಧ್ಯಮದವರು ಎಲ್ಲಿ ಹೋದ್ರು ಏನೇ ಕೇಳ್ಬೇಕಂತ ಕೇಳ್ತಾರೆ. ಅಭಿಮಾನಿಗಳನ್ನ ನೀವು ಹೇಗೆ ನಿಭಾಯಿಸ್ತೀರಿ, ಅಭಿಮಾನಿಗಳಿಗೆ ಯಾವೆಲ್ಲ ರೀತಿಯ ನೀವು ಅಂದ್ರೆ ಡಾಲಿ ಧನಂಜಯ ಅಂದ್ರೆ ಒಂದ್ ಮಾತಿದೆಯಲ್ಲ, ಬಡವರ ಮಕ್ಕಳು ಬೆಳಿಬೇಕು ಕಣ್ರಿ ಅಂತ ಒಂದು ಮಾತಿದೆ. ಆ ನಿಟ್ಟಿನಲ್ಲಿ ಧನಂಜಯ ಅವರು ದೊಡ್ಡ ದೊಡ್ಡ ರಾಜಕಾರಣಿಗಳಿಗೆ ವೆಡ್ಡಿಂಗ್ ಕಾರ್ಡ್ ಕೊಟ್ಟಾಗ ಈ ಅಭಿಮಾನಿಗಳೆಲ್ಲ ಹೇಗೆ ನಿಮ್ಮನ್ನ ಮೀಟ್ ಮಾಡ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ನೂರಾರು ಜನ ದೊಡ್ಡ ದೊಡ್ಡ ರಾಜಕಾರಣಿಗಳು ಬರ್ತಾರೆ, ನೂರಾರು ಜನ ದೊಡ್ಡ ದೊಡ್ಡರು ಅಂದ್ರೆ ವಿಐಪಿಗಳು ಬರ್ತಾರೆ. ಅಂದ್ರೆ ನಿಮ್ಮನ್ನ ಸಾಮಾನ್ಯರು ಮೀಟ್ ಆಗೋದು ಯಾವಾಗ, ನಿಮ್ಮನ್ನ ಸಾಮಾನ್ಯರು ಬಂದು ವಿಶ್ ಮಾಡೋದು ಯಾವಾಗ, ಅಂದ್ರೆ ಮದುವೆ ಟೈಮಲ್ಲಿ ನಿಮ್ಗೆ ಹೇಗೆ ಸಾಧ್ಯ ಅಂತ ಪತ್ರಕರ್ತರು ಕ್ವಶನ್ ಕೇಳಿದಾಗ ಅವು ಅತ್ಯಂತ ಸರಳ ಅಥವಾ ವಿನಯತೆಯಿಂದ ಉತ್ತರವನ್ನು ಮಾಡ್ತಾರೆ. ಯಾಕಂದ್ರೆ ಎರಡು ರೀತಿಯ ಸಾಲುಗಳಿರುತ್ತೆ. ಒಂದು ದೊಡ್ಡ ಅಂದ್ರೆ ರಾಜಕಾರಣಿಗಳಿಗೆ ಅಥವಾ ವಿಐಪಿಗಳಿಗಿರುತ್ತೆ, ಮತ್ತೊಂದು ಮದುವೆ ಮಂಟಪದಿಂದ ಮುಂದ್ಗಡೆ ಒಂದು ಸಾಲ ಹೋಗುತ್ತೆ, ಅದು ಅಭಿಮಾನಿಗಳಿಗಾಗಿ. ಅಭಿಮಾನಿಗಳು ಊಟಕ್ಕೆ ಒಂದು ವ್ಯವಸ್ಥೆ ಇರುತ್ತೆ, ಅಭಿಮಾನಿಗಳಿಗೆ ಸಪರೇಟ್ ಆದ ಒಂದು ಊಟದ ವ್ಯವಸ್ಥೆ ಇರುತ್ತೆ. ಆ ಊಟ ಮುಗಿಸ್ಕೊಂಡು ಆ ಸಾಲಿನಲ್ಲಿ ಅಂದ್ರೆ ಆ ಸರತಿ ಸಾಲಿನಲ್ಲಿ ಬಂದು ಸ್ಟೇಜ್ ಮುಂದ್ಗಡೆ ಬಂದು ವಿಶ್ ಮಾಡಬಹುದು ಅಂತ ಹೇಳ್ತಾರೆ. ಜೊತೆಗೆ ಯಾಕಂದ್ರೆ ಎಲ್ಲಾ ಅಭಿಮಾನಿಗಳನ್ನು ನಾವು ಸ್ಟೇಜಿಗೆ ಕರೀಲಿಕ್ಕೆ ಆಗಲ್ಲ ಅಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಆವಾಗ ಪತ್ರಕರ್ತರು ಏನ್ ಕ್ವಶನ್ ಕೇಳ್ತಾರೆ ಅಂದ್ರೆ, ಹಾಗಾದ್ರೆ ಅಭಿಮಾನಿಗಳು ನಿಮ್ಮನ್ನ ಕೈ ಕುಲುಕಿ ನಿಮ್ಮ ಹತ್ರ ಬಂದು ಮದುವೆಗೆ ಯಾವಾಗ ವಿಶ್ ಮಾಡ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ನೀವೆಲ್ಲ ದೊಡ್ಡವ್ರನ್ನ ಒಂದು ಪಕ್ಕದಲ್ಲಿ ಕರ್ಸ್ಕೊಂಡು ಅಥವಾ ನಿಮ್ಮ ಹತ್ತಿರ ಸಾಲಿನಲ್ಲಿ ಬಂದು ವಿಶ್ ಮಾಡುವಾಗ ನಿಮ್ಮನ್ನ ನೆಚ್ಚಿಕೊಂಡಂತ ಅಭಿಮಾನಿಗಳು ನಿಮ್ಗೆ ವಿಶ್ ಮಾಡ್ಲಿಕ್ಕೆ ಆಗಲ್ಲ, ಅವರು ಮುಂದೆ ಬಂದ್ಕೊಂಡು ಹೋಗ್ಲಿಕ್ಕೆ ಮಾತ್ರ ಸಾಧ್ಯ ಅಂತ ಮರುಪ್ರಶ್ನೆಯನ್ನ ಹಾಕಿದಾಗ ಧನಂಜಯ ಅವರು ಮತ್ತೆ ಸರಳವಾಗಿ ತಾಳ್ಮೆಯಿಂದ ಉತ್ತರವನ್ನು ಕೊಡ್ತಾರೆ. ಅಂದ್ರೆ ಅವ್ರು ಹೇಳುವ ರೀತಿ ಚೆನ್ನಾಗಿತ್ತು. ಯಾಕಂದ್ರೆ ಎಲ್ಲಾರು ಬಂದು ನನ್ನನ್ನ ಮೀಟ್ ಆಗಿ ನನಗೆ ಕೈ ಕುಲುಕಿ ನನ್ನ ಜೊತೆ ಫೋಟೋ ಹೊಡ್ಸ್ಕೊಂಡು ವಿಶ್ ಮಾಡ್ಬೇಕಂದ್ರೆ ನಾನು ಒಂದು ತಿಂಗಳ ಕಾಲ ನಾನು ಸ್ಟೇಜ್ ಮೇಲೆ ನಿಂತ್ಕೊಳ್ಬೇಕಾಗತ್ತೆ, ಅದು ಅಸಾಧ್ಯ. ಹಾಗಾಗಿ ಪ್ರೀತಿಯಿಂದ ತನ್ನ ಅಭಿಮಾನಿಗಳಿಗಾಗಿ ಅಭಿಮಾನಿ ಸಾಲನ್ನ ಮಾಡಿದ್ದೇನೆ, ಅವರು ಆ ಸಾಲಿನಲ್ಲಿ ಬಂದು ಅಂದ್ರೆ ಆ ಲೈನ್ ನಲ್ಲಿ ಬಂದು ವಿಶ್ ಮಾಡಬಹುದು ಅಂತ ಒಂದು ಪ್ರತ್ಯುತ್ತರವನ್ನ ಕೊಡ್ತಾರೆ. ಇಲ್ಲಿ ಏನಾಗತ್ತಂದ್ರೆ ಧನಂಜಯ ಅವರು ಮದುವೆಯನ್ನ ಮಾಡುವುದು ಅವರ ವೈಯಕ್ತಿಕ ವಿಚಾರ. ಯಾಕಂದ್ರೆ ಅವರು ಸರಳವಾಗಿ ಮಾಡಬಹುದು ಅಥವಾ ಶ್ರೀಮಂತಿಕಿದ್ದವರು ಮಾಡಬಹುದು ಅಥವಾ ದೊಡ್ಡದಾಗಿ ಅವರು ಕೂಡ ಮಾಡಬಹುದು. ಆದ್ರೆ ಧನಂಜಯ ಅವರು ಬೆಳೆದು ಬಂದ ರೀತಿ ಇದೆಯಲ್ಲ, ಒಬ್ಬ ಹುಡುಗ 10th ಅಲ್ಲಿ 90% ಮಾಡಿ ಇಂಜಿನಿಯರಿಂಗ್ ಮಾಡಿ ಅಲ್ಲೂ ಕೂಡ ಒಳ್ಳೆಯ ಕೆಲಸವನ್ನ ಪಡ್ಕೊಂಡು ಆನಂತರ ಅದನ್ನ ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೀರೋ ಆಗಿ ಮಿಂಚ್ಲಿಕ್ಕೆ ತಡವಾದ್ರೂ ಕೂಡ ಆನಂತರ ಟಗರು ಅನ್ನೋ ಸಿನಿಮಾದಲ್ಲಿ ಡಾಲಿ ಪಾತ್ರದಲ್ಲಿ ಮಿಂಚಿ ಆನಂತರ ಸಾಲು ಹಿಟ್ಗಳನ್ನ ಕೊಟ್ಟು, ಅಂದ್ರೆ ನಿಮ್ಗೆ ಹೀರೋ ಆಗಿ ಮಿಂಚಬೇಕಂತಲ್ಲ, ದೊಡ್ಡ ವ್ಯಕ್ತಿಯಾಗಿ ಬೆಳೆದ್ರು, ಜನಪ್ರಿಯ ವ್ಯಕ್ತಿಯಾಗಿ ಬೆಳೆದ್ರು ಕೂಡ ಚಿಕ್ಕ ಪಾತ್ರ ದೊಡ್ಡ ಪಾತ್ರನ ಜೊತೆಗೆ ಆ ಸಿನಿಮಾ ಹಣದಿಂದ ಬಂದಂತ ಹಣವನ್ನೆಲ್ಲ ಕೂಡ ಮತ್ತು ತಮ್ಮ ಪ್ರೊಡಕ್ಷನ್ ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿ ಒಳ್ಳೊಳ್ಳೆ ಕಲಾವಿದರಿಗೆ ಅಥವಾ ಹೊಸ ಕಲಾವಿದರಿಗೆ ಒಳ್ಳೆ ಚಾನ್ಸ್ ಕೊಟ್ಟು ಟಗರುಪಲ್ಲಿ ಅಂತ ಒಂದು ಸಿನಿಮಾ ಮಾಡ್ತಾರೆ. ಅವೆಲ್ಲವೂ ಕೂಡ ಡಾಲಿ ಧನಂಜಯ ಅವರಿಗೆ ಅವರ ಪ್ರತಿಭೆಗೆ ಮತ್ತು ಅವರ ಸರಳತೆಗೆ ಹಿಡಿದ ಕೈಗನ್ನಡಿಯಾಗಿತ್ತು. ಅಂತದ್ರಲ್ಲಿ ಅವರು ಎಲ್ಲೇ ಹೋದ್ರು ಒಂದು ಮಾತು ಹೇಳ್ತಾ ಇದ್ರು. ಯಾಕಂದ್ರೆ ಡಾಲಿ ಧನಂಜಯ ಅವರು ಹೇಳೋದು ಒಂದೇ, ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ತಿಳ್ಕೊಳ್ಬೇಕು ಮತ್ತು ಚೆನ್ನಾಗಿ ಕಷ್ಟಪಟ್ಟು ದುಡಿಬೇಕು. ಅವರು ಎಲ್ಲೇ ಫಂಕ್ಷನ್ಗೆ ಹೋಗ್ಲಿ, ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ಬಸವಣ್ಣನವರ ವಚನ ಹೇಳ್ತಾರೆ, ಚೆನ್ನಮಲ್ಲಿಕಾರ್ಜುನ ಅವರ ವಚನ ಹೇಳ್ತಾರೆ. ಅಂದ್ರೆ ದೊಡ್ಡವರ ವಚನ ಹೇಳ್ಕೊಂಡು ಮಕ್ಕಳನ್ನ ಒಳ್ಳೆ ದಾರಿಗೆ ಬರುವಲ್ಲಿ ಅವರು ಪದೇ ತಮ್ಮ ಮಾತನ್ನ ಹೇಳ್ತಾ ಇರ್ತಾರೆ. ಜೊತೆಗೆ ಅವ್ರು ಹೇಳೋದೊಂದೇ, ದೊಡ್ಡವರು ಬೆಳಿತಾರೆ ಆದ್ರೆ ಬಡವರು ಮಕ್ಕಳು ಬೆಳಿಬೇಕು ಕಣ್ರಿ ಅಂತ ಪದೇ ಹೋದಾಗಲ್ಲೇ ಹೇಳುದು ಒಂದೇ ಮಾತು, ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಿ ಅಂತ. ಆದ್ರೆ ಈ ಮದುವೆ ವಿಷಯದಲ್ಲಿ ಅವರು ತಮ್ಮ ಸ್ಟೇಟ್ಮೆಂಟ್ ಅನ್ನ ತಪ್ಪಿದ್ರ ಅನ್ನುವ ಕ್ವಶನ್ ಕೂಡ ಬರುತ್ತೆ. ಯಾಕಂದ್ರೆ ಅಭಿಮಾನಿಗಳಿಗಾಗಿ ಮದುವೆ ಅವ್ರ ವೈಯಕ್ತಿಕ ವಿಚಾರ. ಯಾಕಂದ್ರೆ ಅದು ಸಾರ್ವಜನಿಕ ಜೀವನವೇ ಬೇರೆ, ಮದುವೆ ಬೇರೆ.
ಮದುವೆಯಲ್ಲಿ ಅವ್ರು ಏನ್ ಬೇಕಾದ್ರೆ ಡಿಸಿಷನ್ ತಗೊಳ್ಬಹುದು. ಆದ್ರೆ ಮದುವೆನೂ ಕೂಡ ಇದೇ ರೀತಿಯಲ್ಲಿ ಅಂದ್ರೆ ಎಲ್ಲರನ್ನೂ ಒಟ್ಟಿಗೆ ಕೂಡಿಸಿಕೊಂಡು ಅಭಿಮಾನಿಗಳನ್ನ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕೂಡಿಸಿಕೊಂಡು ಮದುವೆ ಆಗ್ಬೋದಿತ್ತು. ಅಥವಾ ಮದುವೆಯಲ್ಲಿ ದೊಡ್ಡವರನ್ನ ಯಾಕೆ ಕರಿಬೇಕಿತ್ತು, ಯಾಕಂದ್ರೆ ಬಡವರ ಮಕ್ಕಳು ಬೆಳಿಬೇಕು ಕಣ್ರಿ ಅಂತ ಹೇಳುವ ನೀವು ಬಡವರ ಜೊತೆನೆ ಮದುವೆ ಆಗ್ಬೇಕಿತ್ತಲ್ಲ. ಅಂದ್ರೆ ಅಷ್ಟು ಸರಳವಾಗಿ ದೊಡ್ಡ ಒಂದು ಗ್ರೌಂಡ್ ಅಲ್ಲೋ ಅಥವಾ ಎಲ್ಲೋ ಒಂದ್ ಕಡೆ ಮದುವೆಯನ್ನ ಸೆಟ್ ಮಾಡಿ ಅಲ್ಲಿ ಎಲ್ಲ ಅಭಿಮಾನಿಗಳ ಜೊತೆ ನೀವು ಕೈ ಕೊಲಿಸ್ಕೊಂಡು ಫೋಟೋ ತೆಗೆಸ್ಕೊಂಡು ಮದುವೆ ಆಗ್ಬೋದಿತ್ತಲ್ಲ, ದೊಡ್ಡವರನ್ನ ಹೊರತುಪಡಿಸಿ ಅನ್ನುವ ಮಾತು ಅನೇಕ ಕಡೆ ಕೇಳಿ ಬಂತು. ಆದ್ರೆ ಇಲ್ಲಿ ಬಹುಮುಖ್ಯವಾದ ಒಂದು ವಿಚಾರ ಅಂದ್ರೆ ಲಕ್ಷಾಂತರ ಜನ ಅಭಿಮಾನಿಗಳು ಬರುವಾಗ ಎಲ್ಲರ ಜೊತೆ ಫೋಟೋ ತೆಗೆಸ್ಕೋಬೇಕು, ವಿಶ್ ಮಾಡಿಸ್ಕೊಳ್ಬೇಕು ಅಂದ್ರೆ ಅದಕ್ಕೆ ಒಂದಿನ ಸಾಲೋದಿಲ್ಲ. ಅಂತದ್ರಲ್ಲಿ ಅಭಿಮಾನಿಗಳ ಜೊತೆ ಒಂದ್ ಸಾಲಲ್ಲಿ ಹೋಗ್ಲಿ ಅಂದ್ರೆ ದೊಡ್ಡವರು ಅಂದ್ರೆ VIP ಗಳು ಬರ್ತಾರಲ್ಲ, ಅವರು ಎಷ್ಟು ಜನ ಬರ್ತಾರೆ, 100-200 ಜನ ಬರ್ತಾರೆ. ಸಿನಿಮಾ ಇಂಡಸ್ಟ್ರಿಯಿಂದ 50-100 ಜನ ಬರ್ತಾರೆ, ರಾಜಕಾರಣಿಗಳು 100 ಜನ ಬರ್ತಾರೆ, ಮತ್ತು ಸಂಬಂಧಿಕರು ಇರ್ತಾರೆ. ಯಾಕಂದ್ರೆ ಮದುವೆ ಅನ್ನೋದು ಅತ್ಯಂತ ವೈಯಕ್ತಿಕ ವಿಚಾರ. ಹಾಗಾಗಿ ಎರಡು ಅಭಿಮಾನಿಗಳು ಒಂದ್ ಸಾಲ ಬರಲಿ ಮತ್ತು VIP ಗಳು ಒಂದ್ ಸಾಲ ಬರಲಿ, ಒಂದು ದಿನದಲ್ಲಿ ಮದುವೆಯನ್ನು ಸರಳವಾಗಿ ಮುಗಿಸುವ ಅನ್ನೋ ದೃಷ್ಟಿಯಿಂದ ಡಾಲಿ ಧನಂಜಯ ಅವರು ತಮ್ಮ ಮಾಧ್ಯಮಗೋಷ್ಠಿಯನ್ನ ಮಾಡೋದ್ರ ಮೂಲಕ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಇರಲಿ, ಏನೇ ಖುಷಿ ಇರಲಿ, ಡಾಲಿ ಧನಂಜಯ ಅವರು ಇದೇ ಫೆಬ್ರವರಿ 16ರಂದು ಮೈಸೂರಿನಲ್ಲಿ ಮದುವೆ ಆಗ್ತಾ ಇದ್ದಾರೆ. ಧನ್ಯತಾ ಜೊತೆ ಸಪ್ತಪದಿಯನ್ನ ತುಳಿತಾರೆ. ಬಡವನಾಗಿ ಬೆಳೆದು ಶ್ರೀಮಂತನಾಗಿ ಬಡವರನ್ನ ಮತ್ತು ಶ್ರೀಮಂತರನ್ನ ಒಟ್ಟಿಗೆ ಕೂಡಿಸಿಕೊಂಡು ಮದುವೆ ಆಗೋದಿದೆಯಲ್ಲ, ಅದು ದೊಡ್ಡ ಸಾಧನೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.